ಒಳಗೆ ಪಾಠ ಮಾಡೋ ವಿಚಾರದೊಳಗೆ ನಮ್ಮ ಮನೆಯವರು ಸ್ವಲ್ಪ ಕಷ್ಟಪಟ್ಟಿದ್ದಾರೆ. ನಾನು ಪಾಠ ಮಾಡ್ತಾ ಇದ್ದೆ ಪ್ರೈಮರಿ ಸ್ಕೂಲಲ್ಲಿ. ಒಂದು ಘಟನೆ ಹೇಳಲೇಬೇಕಾಗುತ್ತೆ. ನನ್ನ ಉದ್ದೇಶ 100ಕ್ಕೆ 100 ಮ್ಯಾಥ್ಸ್ ತಗೋಬೇಕು ಅಂತ, ಮಾರ್ಕ್ಸ್ ತಗೋಬೇಕು ಅನ್ನೋ ಆಸೆ ಮೇಲೆ ನಾನು ಬೇಸಿಕಲಿ ಬಿಲ್ಡಪ್ ಮಾಡ್ತಾ ಇದ್ದೆ. ಯಾಕೋ ನಾ ಪಾಠ ಮಾಡ್ತಿದ್ದಾಗ ಗಾಡಿ ಮೇಲೆ ಹೋಗ್ತಾ ಹಂದಿ ನೋಡ್ಬಿಟ್ಟ. ಅದು ನೋಡ್ತಾ ಇದ್ದೆ, ಹಂದಿ ಹೀಗೆ ಹೋಗ್ತಾ ಇರುತ್ತೆ. ಅದು ನಾನು ಬಿಂದ್ರಾಶಿ ಪಾಠ ಏನ್ ಪರವಾಗಿ ಹೇಳಿದೆ, ಅದಕ್ಕೆ ತಡಿಕಾದೆ ತಡಿಕೊಂಡು ತೊಡಿಗೆ ಒಂದೇ ಹೊಡೆದ್ಬಿಟ್ಟೆ. ಹೊಡೆದಿದ್ದಕ್ಕೆ ಇವರು ಯಾಕೆ ಮಾಡ್ತಾರೆ ತೊಡಗುಡಿ ಅದು SLC ಸ್ವಲ್ಪ ಮಾಡಿದ್ದೆ ಪಾಠ. ಆದ್ರೆ ನನ್ನ ಶ್ರುತಿಗೆ ಹಾಗಲ್ಲ. ಅವಳಿಗೆ ಒಂಚೂರು ಪಾಠ ಮಾಡಿರುವೆ ತಕ್ಷಣ ಹೀರ್ಬಿಡ್ತಾರೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಸೋಷಿಯಲ್ ಸ್ಟಡೀಸ್ ಹಿಂದಿನ ದಿವಸ ನಾನು ಸೋಷಿಯಲ್ ಟೀಚರು ಗ್ಲಾನ್ಸ್ ಮಾಡಿ ಒಂಚೂರು ಪಾಠ ಮಾಡಿದ್ದೆ. ಸೋಷಿಯಲ್ ಸ್ಟಡೀಸ್ 199 ಇಳಿಯಾರ. 199 ಅನ್ನೋದು ಅದೇನು ಕಮ್ಮಿ ಮಾರ್ಕ್ಸ್ ಅಲ್ಲ. ಅಷ್ಟು ಫಾಸ್ಟ್ ಅವಳು. ಫಾಸ್ಟ್ ಹಿಂಗೆ ಬೇರೆ ಅವಳಿಗೇನು ತಡೆಯದೇ ಇಲ್ಲ. ಅವಳೇನು ಹೇಳಿಸ್ಕೊತಿಲ್ಲ, ಕೇಳೋದು ಅಷ್ಟೇ ಸ್ವಲ್ಪ. ಇವನು ಕೇಳ್ತಾನೂ ಇತ್ತಿಲ್ಲ, ಅಕಸ್ಮಾತ್ ಕೇಳೋದು ಪನಿಗೆ ಇದು ಹೇಳೋದಿರ್ತದೆ ಅಷ್ಟೇ ಸರ್. ಮತ್ತೆ ಓದುವುದರಲ್ಲಿ ಸಾಕಷ್ಟು ಆಸಕ್ತಿ ಮತ್ತೆ ಓದುವ ಪ್ರಿಯ ತಾವು ಸರ್. ಅದು ಅಲ್ಲದೇ ತಾವು ನಮ್ಮೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ವಿಚಾರದಲ್ಲಿ ದಿವಂಗತ ಭೈರಪ್ಪನವರ ಕಾದಂಬರಿಗಳನ್ನು ಚಾಚೂ ಚೊಪ್ಪದೆ ಪ್ರತಿಯೊಂದನ್ನು ಸಹ ಅಧ್ಯಯನ ಮಾಡಿದಂಥವ್ರು ನೀವು. ಸಾಕಷ್ಟು ಹೇಳ್ತಿದ್ರಿ, ಅಯ್ಯೋ ಪ್ರಕಾಶ ನಾಯಿ ನರಡು ಹೇಗಿದೆಯೋ, ಮತದಾನ ಅಂತೂ ಅದಕ್ಕಿಂತಲೂ ಗೃಹಭಂಗ ಓದಬೇಕು ನೀನು, ನಿಜವಾಗ್ಲೂ ಕಳೆದೋಗ್ತೀಯ ಅಂತಕ್ಕಂಥ ವಿಚಾರವನ್ನು ಹೇಳ್ತಿದ್ರಿ ಸರ್. ಅಷ್ಟನ್ನು ಅಮೂಲಾಗ್ರವಾಗಿ ಅವರ ಕಾದಂಬರಿಗಳನ್ನು ತಾವು ಓದಿರ್ತಕ್ಕಂಥ ಅನುಭವ ಸರ್. ಅದರ ಬಗ್ಗೆ ಒಂದೆರಡು ಮಾತು ಸಾಹಿತಿ ಮತ್ತು ಸಾಹಿತ್ಯದ ಬಗ್ಗೆ ಸರ್. ಸಾಹಿತ್ಯ ಅಂದ್ಕೊಂಡ್ರೆ ನಾನು ಮೊದಲು ಓದಿದ್ದು TCH ಇದ್ದಾಗ ತ್ರಿವೇಣಿ ಕಾದಂಬರಿ 24 ದಿವಸದಲ್ಲಿ ಓದಿದ್ದೆ. ಇರೋದೇ 24. ಆಮೇಲೆ ಕಸ್ತೂರಿ ಓದ್ತಾ ಇದ್ದೆ. ಕಸ್ತೂರಿ ದೇವರು ದೇವರು ನರಸಿಂಹಶಾಸ್ತ್ರಿಗಳಿಗೂ ಓದಿದ್ದೆ. ಮಹಾಬ್ರಹ್ಮ, ಮಹಾಕ್ಷತ್ರಿಯ, ಅಪೂರ್ವ ಅಂತ. ಆಮೇಲೆ ನಾನು ಅಲ್ಲಿದ್ದಾಗ ಶೂಟಿಂಗ್ ನಡೀತಾ ಇತ್ತು. ಯಾವುದು ನಾಗರಾಮ ಶೂಟಿಂಗ್. ನಾವೆಲ್ಲ ಹುಡುಗರು ಅಲ್ಲಿಗೆ ಹೋಗಿದ್ದು. ನಮ್ಮ ಕ್ಲೋಸ್ ಫ್ರೆಂಡ್ ಡಿ ಲಕ್ಷ್ಮಣ ನಾವೆಲ್ಲ ಅಲ್ಲಿಗೆ ಹೋಗಿದ್ದು. ಆಗ ಒಂದು 15 ದಿವಸ ಡಿಸ್ಕಷನ್ ಬಂತು. ಕೆರೆ ಹೂವು, ನಾಗರಾಮ ಈ ಬಗ್ಗೆ ಎಲ್ಲ. ನಾವು ಆಗ ಅವ್ರದ ಸರ್ಪ ಮತ್ಸರ, ನಾಗರಾಮು, 2 ಹೆಣ್ಣು 1 ಜಡೆ ಅಂತ ಕಾದಂಬರಿ ಓದಿದ್ದೆ. ಹೀಗಾಗಿ ನಮಗೆ ಪ್ರತಿಯೊಂದು ಕಾದಂಬರಿ ಓದಿದ್ದು ಇದ್ರ ಬಗ್ಗೆ ಡಿಸ್ಕಷನ್. ನಮ್ಮದು ಫಸ್ಟ್ ಇಯರ್ ಕಷ್ಟಪಟ್ಟು ಓದಿಬಿಟ್ಟು, ಸೆಕೆಂಡ್ ಇಯರ್ TCH ಎಲ್ಲ ಸ್ವಲ್ಪ ಕೋರ್ಸ್ ಸಬ್ಜೆಕ್ಟ್ ಇತ್ತು. ನಾವು ಆರಾಮಾಗಿ ಓದ್ಕೊಂಡಿತ್ತು, ಅದೇನು ಲೆಕ್ಕವಾಗಲಿಲ್ಲ. ಅವಾಗ ಈ ವಿಚಾರ ಎಲ್ಲ ಚರ್ಚೆ ಮಾಡ್ತಾ ಇದ್ವಿ ಬಹಳವಾಗಿ. ಅವಾಗ ಸ್ವಲ್ಪ ಸಾಹಿತ್ಯದ ಗಿಡ ಬಂತು, ಓದಿದ್ದೆ. ಆಮೇಲೆ ಯಾವುದೋ ಒಂದು ಸಲ ಧರ್ಮಶ್ರೀ ಓದಿದ್ದೆ. ಧರ್ಮಶ್ರೀ ಓದಿದ ಮೇಲೆ ಅದು ಯಾಕೋ ಎಳ್ಕೊಂಡು ಹೋಯ್ತು. ಕೊನೆಗೆ ಗೃಹಭಂಗಕ್ಕೆ ಹೋಯ್ತು. ಗೃಹಭಂಗ ಆದಮೇಲೆ ಇದು ಅನ್ವೇಷಣೆ ಬಂತು. ಅದ್ರ ಜೊತೆಲೇ ಇರೋದು. ಅನ್ವೇಷಣೆ ಆದಮೇಲೆ ಶುರುವಾಯಿತು. ದಾಟು ಬಂತು. ಮಂತ್ರ ಇತ್ತೀಚೆಗೆ ವಂಶವೃಕ್ಷ ಇದು ಬಂತು. ಅನ್ವೇಷಣೆ, ತಬ್ಬಲಿ ಮನೆ, ಆಮೇಲೆ ಎಂಥದ್ದು ದೂರ ಸರಿದರು, ಆಟ ಎಲ್ಲ ಪಿನ್ ಒಂದೊಂದು ಓದ್ತು. ಇತ್ತೀಚೆಗಂತೂ ಬಂದಿದ್ದ ಪುಸ್ತಕಗಳಲ್ಲಿ ಈ ಭೈರಪ್ಪನ ಪುಸ್ತಕಗಳು ಅಂತಂದರೆ ನಾನನ್ನ ಏನೋ ಭಾಳ ಪೂಂಜಿ ಫೋನಲ್ಲಿ ಯಾವ್ದು ಮತ್ತು ಕೊಳ್ಳೋದು. ನನ್ನ ಸರ್ಕಲ್ಲೇ ಎಲ್ಲರೂ ಕೊಟ್ಟು ಓದಿಸೋದು. ಹಾಗೆ ಓದಿಸೋದ್ ಪೈಕಿ ನನಗೆ ನಮ್ಮ ತಿಮ್ದಾಸುತ್ತ ತುಂಬ ನಮ್ಗೆ ಆತ್ಮೀಯ ಹುಡುಗರುವೆ. ನಮ್ಗೊಂಥರ ಕ್ಲೋಸ್ ಫ್ರೆಂಡ್. ಅವ್ರ ಮನೆಯಾರು ಓದಿದ್ದಾರೆ. ಅವರು ಓದ್ದಾರು ಪ್ರತಿ ಇಂಚಲ್ಲೂ ಕೂಡ ಅದು ಕೊಟ್ಟು ಚರ್ಚೆ ಮಾಡೋದು. ಸಾಹಿತ್ಯಿಕ ಚರ್ಚೆ. ನಾನು ಎಷ್ಟೋ ಜನಿಗೆ ಈ ಪುಸ್ತಕ ತಂದುಕೊಟ್ಟು ಓದಿಕೊಟ್ಟಿದ್ದೀನಿ. ಇದ್ರ ಜೊತೆ ಬೇರೆ ಪುಸ್ತಕ ಓದಿ ಇಲ್ಲ ಅಂತ ಯಾವುದೋ ಕಾರ ಅಂತದ್ದೆಲ್ಲ ಓದಿನೇ ಸ್ವಲ್ಪ. ಇದಂತೂ ಈ ಪುಸ್ತಕವ ನಾನು ಕಷ್ಟಪಟ್ಟು ಅಯ್ಯೋ ಕ್ಯೂ ನಿಂತ್ಕೊಂಡು ತಂದಿದ್ದೆ ಪುಸ್ತಕಗಳು. ಯಾನ ಇವೆಲ್ಲ ತಂದು ಎಲ್ಲರೂ ಕೊಟ್ಟು ಓದಿದ್ದು. ಓದಿದ್ಮೇಲೆ ಚರ್ಚೆ ಮಾಡೋದು ಸ್ವಲ್ಪ. ಅದರೊಳಗೆ ಶ್ರೀನಿವಾಸರಾವ್ ಒಬ್ಬರು ನನ್ನ ಜೊತೆ. ನಮ್ಮೂರಲ್ಲಿ ರಾಮಣ್ಣ, ಇವರು ಕೇಶಮೂರ್ತಿಗಳ ಚಿಕ್ಕಪ್ಪ ಇದ್ರು, ರಾಮಣ್ಣ ಅಂತ. 630 ಪುಟದ ಮಂದ್ರ ಪುಸ್ತಕ ಕೊಟ್ಟರೆ ಬೆಳಗ್ಗೆ ಕೊಟ್ಟು ನಾಳೆ ಬೆಳಗ್ಗೆ ತಂದು ಕೊಟ್ಟುಬಿಟ್ಟೆ. ಅದು ಓದೋದು ಬಹಳ ಕಷ್ಟವಾದ ಕಾರಣ. ಆಮೇಲೆ ಇದರೊಳಗೆ ಏನಾಗಿದೆ ಅಂತಂದರೆ, ನೋಡೋ ದೃಷ್ಟಿಗೆ ಕೆಲವು ಸೆಕ್ಸ್ ವಿಚಾರ ಬರೆದಿದ್ದಾರೆ, ಇವರು ಕೆಳಮಟ್ಟದಲ್ಲಿ ಬರೆದಿದ್ದಾರೆ ಅಂತ ಅನಿಸುತ್ತೆ. ಆ ಜೀವನದಲ್ಲಿ ಕೇವಲ ಒಂದಲ್ಲ, ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ಕೂಡ ಅಡಗಿದೆ ಅನ್ನೋದನ್ನು ಅದನ್ನ ವೈಚಾರಿಕವನ್ನು ತಿಳ್ಕೋಬೇಕು.